क्या आपको कहीं जाना है? अगर नहीं है कोई सवारी, बिगोस है ना। अब बिगोज ऐप से कीजिए बुकिंग, टैक्सी हो या ऑटो, 5 मिनट में आपके घर तक। स्वागत है आपका बी न्यूज नेशन में। मैं हूं आबिद हुसैन शेख। एमएलसी चुनाव में कांग्रेस की जीत पक्की है, एमबी पाटिल का विश्वास। बीजापुर कांग्रेस भवन में पूर्व मंत्री डॉक्टर एमबी पाटिल ने प्रेस मीट के जरिए इस बार होने जा रहे ग्रेजुएट और टीचर्स के एमएलसी चुनाव में कांग्रेस उम्मीदवार प्रकाश हुक्केरी और सुनील संघ की जीत का विश्वास जताया। डॉक्टर एमबी पाटिल ने इस मौके पर राजू आलगुर, हामिद मुशरिफ, ज़मीर बख्शी, मोहम्मद रफ़ी टपाल रहे मौजूद। साथ ही इस प्रेस मीट में यूथ कांग्रेस की मुहिम यंग इंडिया के बोल सेकंड की शुरुआत भी यूथ कांग्रेस के पदाधिकारियों की ओर से की गई। उत्तर कर्नाटकದ ಅದರಲ್ಲೂ ವಿಶೇಷವಾಗಿ ಮುಂಬೈ ಕರ್ನಾಟಕದ ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರ ಬಹಳ ಪ್ರಾಮುಖ್ಯವಾಗಿ ಪಡೆದುಕೊಳ್ಳುತ್ತದೆ. ನಾನು ಗದಾ ಬ್ಯಾಕ್ಗ್ರೌಂಡ್ ಹೇಳಿದ್ರೆ ಅನ್ಎಡೆಡ್ ಏಡೆಡ್ ಬಹುತೇಕ ಇರುವಂತದ್ದು ಮುಂಬೈ ಕರ್ನಾಟಕ. ಮುಂಬೈ ಕರ್ನಾಟಕದ ಈ ಎರಡು ಕ್ಷೇತ್ರ, ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಬಹಳ ಪ್ರಮುಖವಾಗಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವಿಚಾರ ಮಾಡಿ ನಮ್ಮಲ್ಲಿ ಅನೇಕ ಮಂದಿ ಅಭ್ಯರ್ಥಿಗಳು ಸಂಗಮೇಶ್ ಮೊಗಲೇಶ್ವರ್ ಕೂಡ ಆಕಾಂಕ್ಷಿ ಆಗಿದ್ರು, ಬನ್ನೂರವರು ಆಕಾಂಕ್ಷಿ ಆಗಿದ್ರು, ನಮ್ಮ ಬೆಳಗಿಲಿಯವರು ಆಕಾಂಕ್ಷಿ ಆಗಿದ್ರು, ಎಲ್ಲರೂ ಕೂಡ ಆಕಾಂಕ್ಷಿ ಆಗಿದ್ರು. ಆದರೆ ಒಂದು ತೀರ್ಮಾನ ಎಲ್ಲವನ್ನು ಸ್ಟಡಿ ಮಾಡಿ ಪ್ರಕಾಶ್ ಹುಕ್ಕೇರಿ ಅವರು ನಾಳೆ ಸಂಸತ್ತು ಮತ್ತೆ ಚುನಾವಣೆ ಮತ್ತು ಶಾಸಕ ಚುನಾವಣೆ ಮಾಡಬೇಕಾಗಿತ್ತು. ಆದರೆ ಸಹ ಇಲ್ಲಿ ಸಮರ್ಥ ಯಾರಿದ್ದಾರೆ 24/7 ಅವ್ರು ಅಸಮರ್ಥ ಅಂತಲ್ಲ, ಬಡವರು ಒಬ್ಬ ಹಿರಿಯರನ್ನ ಎಲ್ಲ ಕಡೆ ಕಾಂಟ್ಯಾಕ್ಟ್ ಇದ್ದವ್ರನ್ನ ಸಚಿವರಾಗಿ ಸಂಸದರಾಗಿ ಸೇವೆ ಮಾಡಿದ್ದಾರೆ. ಈಗ ಅನೇಕ ಮಾನದಂಡ ಇಟ್ಕೊಂಡು ಇವತ್ತು ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಿಶ್ಚಿತವಾಗಿ ಒಂದು ಮಾತನ್ನ ನಾವು ಪ್ರಕಾಶ್ ಹುಕ್ಕೇರಿ ಅವ್ರು ತಾವು ಹೇಳಕ್ ಬರೋದಿಲ್ಲ, ನಾನು ಗಮನಿಸಿದ್ರಿ, ಮಾಧ್ಯಮದವ್ರು ತಾವು ಗಮನಿಸಿದ್ರಿ. ಅಲ್ಲಿ ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿದಾಗ ತಾವು ಕೇಳ್ಕೊಂಡ್ರೆ ಗೊತ್ತಾಗತ್ತೆ ಪ್ರಕಾಶ್ ಹುಕ್ಕೇರಿ ಅವರು ಯಾವ ಕೆಲಸಕ್ಕೆ ಕೈ ಹಚ್ತಾರ ಬಿಡೋದು. ನಾನೇ ನೀರಾವರಿ ಮಂತ್ರಿ ಇದ್ದಾಗ ಈ ಸೌರ ಜೋಳ ಭೂಮಿ ಆಗಿತ್ತಲ್ಲ, ಮಾತನೇ ಹೇಗಿತ್ತು ಇಟ್ಕೊಂಡು ನಮ್ಮ ಕ್ಷೇತ್ರದ ಎಲ್ಲವೂ ಆಗಿತ್ತು. ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಸೌರ ಜೋಳ ಇರುತ್ತಲ್ಲ ಫೈಲ್, ನಮ್ಮ ಇಲಾಖೆಯವರು ನಮಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಸ್ಯಾಂಕ್ಷನ್ ಮಾಡಕ್ಕೆ ಕಷ್ಟ ಆಗಿರ್ಲಿಲ್ಲ. ನಾವು ಆ ಫೈಲ್ ನಾವು ಸ್ವತಃ ತಗೊಂಡೋಗಿ ಇಡೀ ರಾಜ್ಯದ್ದು ಸಹ ಫೈಲ್ ತಗೊಂಡೋಗಿ ಟೇಬಲ್ ಟು ಟೇಬಲ್ ಅಡ್ಡಾಡಿ ಡೆಲ್ಲಿದಲ್ಲಿ ಪಾರ್ಲಿಮೆಂಟ್ ಪರ್ಸನ್ಸ್ ಇದ್ದಾಗ ಆ ಸೌರ ಜೋಳಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಸಚಿವರಿದ್ದಾಗ ಅವರು ಸೀದಾ ಹೋಗಿ ಆಫೀಸ್ಗೆ ಹೋಗಿದ್ರು. ಎಷ್ಟೋ ಮಂದಿ ಪೇಪರ್ ಸಚಿವರು ಹೋಗಿ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ತಪ್ಪಿದೆ, ಕೆಲಸ ಇದೆ, ಹೋಗಿ ಆಫೀಸ್ದಾಗ ಕೂತಲ್ಲಿ ಏನೋ ನಡೀತಾ ಇದೆಪ್ಪ ಅಂತ ಕೇಳಿದ್ರು. ಹೀಗಾಗಿ ಅವ್ರು ಯಾವುದನ್ನು ಪ್ರತಿಷ್ಠೆ, ಯಾವುದು ಸಣ್ಣದು ದೊಡ್ಡದು ಅಂತ ಎಲ್ಲೂ ಕೂಡ ವಿಚಾರ ಮಾಡಿಲ್ಲ. ಇವತ್ತು ಒಂದು ಶಿಕ್ಷಕರ ಸಮಸ್ಯೆ, ಒಂದು ಸಾಮಾನ್ಯ ಸಣ್ಣ ಕೆಲಸ ಇರಲಿ ಅಥವಾ ದೊಡ್ಡ ಕೆಲಸ ಇರಲಿ, ಅವ್ರು ಇಂಜರಿ ಆಗಿಲ್ಲ, ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಅಲ್ಲಿ ಯಾರು ಟೇಬಲ್ನಾಗ ಹೋಗಿ ಅಲ್ಲಿ ಒಬ್ಬ ಅಧಿಕಾರಿ ಮುಂದರೆ ಆಗಲಿ ಒಬ್ಬ ಅಥವಾ ಅಲ್ಲಿರುವಂತ ಒಬ್ಬ ಕಾರ್ಕೂನ್ ಆಗಲಿ ಅವ್ರ ಮುಂದೆ ಕೂತ್ಕೊಂಡಿದ್ದು ಯಾಕೆ ಮಾಡೋದಿಲ್ಲ ಮಾಡ್ಕೊಡು ಅಂತ ಕೇಳ್ತಾರೆ, ಫಾಲೋ ಮಾಡ್ತಾರೆ, ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ಮಾತ್ರ ನಾನು ಪ್ರಕಾಶ್ ಹುಕ್ಕೇರಿ ಅವ್ರ ಬಗ್ಗೆ ನಾನು ಹೇಳ್ತೇನೆ. ಇವತ್ತು ಅವರು ಈ ಶಿಕ್ಷಕರ ಮತಕ್ಷೇತ್ರಕ್ಕೆ ನ್ಯಾಯ ಒದಗಿಸಿಕೊಡುವಂತ. ಸುನೀಲ್ ಸಂಘ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ, ಅವರೊಬ್ಬ ಸರಳ ಸಾಮಾನ್ಯ ಕಾರ್ಯಕರ್ತ, ಅವ್ರ ಹತ್ರ ಹಣ ಇಲ್ಲ. ಇವತ್ತು ಅವರು ಶಿಕ್ಷಕರ ಮತಕ್ಷೇತ್ರದಿಂದ ನಾವು ಅಭ್ಯರ್ಥಿಯಾಗಿ ಮಾಡಿದ್ದೀರಿ. ಅವರು ಎಲ್ಲರ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿ ಮಾಡಿದ್ದೀರಿ. ಅವರು ಕೂಡ ಎಲ್ಲ ಜನರ ಜೊತೆ ಬೆರೆತು, ಅವರ ಸ್ವಭಾವ ಆಗಿದೆ, ಎಲ್ಲ ಜನರ ಜೊತೆ ಬೆರೆತು ಸಾಮಾನ್ಯ ಮನುಷ್ಯರಾಗಿ ಎಲ್ಲ ಜೊತೆ ಬೆರೆತು ಅವರ ಪದವೀಧರರ ವಿಶೇಷವಾಗಿ ಅವರ ನಿರುದ್ಯೋಗ ಸಮಸ್ಯೆ ಹೇಳಿದ್ರೆ ವೇಕೆನ್ಸೀಸ್ ಏನಿದಾವೆ ಈ ಎಲ್ಲವನ್ನು ಕೂಡ ಇದು ಮಾಡಿ ಸ್ಪಂದನೆ ಮಾಡಲಿಕ್ಕೆ ಕೂಡ ಅವರು ಕೂಡ ಸಮರ್ಥರಾಗಿದ್ದಾರೆ. ಮತ್ತು ಅವರ ಸ್ವಭಾವ ಕೂಡ ಆ ಥರ ಇದೆ. ಹೀಗಾಗಿ ನಮ್ಮಿಬ್ಬರು ಅಭ್ಯರ್ಥಿಗಳನ್ನ, ಸುನೀಲ್ ಸಂಘ ಅವ್ರನ್ನ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ನನಗೆ ವಿಶ್ವಾಸ ಇದೆ. ಇವತ್ತು ಏನು ಚುನಾವಣೆಯಲ್ಲಿ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಈ 3 ಜಿಲ್ಲೆಗಳು ಬರ್ತವೆ. ಈ 3 ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬೆಂಬಲ ಸರಿಗೆ ಬರ್ತಾ ಇದೆ. ನಿಶ್ಚಿತವಾಗಿಯೂ ಕೂಡ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ನಮ್ಮ ಸುನೀಲ್ ಸಂಘ ಅವರು ಇಬ್ಬರು ಕೂಡ ಇವತ್ತು ಚುನಾವಣೆಯಲ್ಲಿ ಗೆಲ್ತು ಸೇವೆಯನ್ನು ಮಾಡ್ತಾರೆ. ಮತ್ತು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕೂಡ ಇವತ್ತಿಂದ ಚುನಾವಣೆ
ಜನ ಮನೆ ಎಲ್ಲರೂ ಕೂಡ ಫೋನ್ನಾಗ ಹಚ್ಚಿದ್ದೆ ನಾನು ಪ್ರತಿಯೊಬ್ಬರು ಕೂಡ ಯಾವ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ವಾರ ನಾನು ಎಲ್ಲರೂ ಕೂಡ ಮಾತಾಡಿದ್ದೀನಿ, ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಎಲ್ಲರೂ ಕೂಡ ಮಾತಾಡಿದ್ದೆ. ಈಗ ಒಂದು ಭೇಟಿಯನ್ನು ಕೂಡ ಕೊಡ್ತಾ ಇದ್ದೀನಿ, ಎಲ್ಲ ಕಡೆ ಭೇಟಿ ಕೊಟ್ಟು ಇವತ್ತು ನಾಳೆ ನಾಡ್ದು, ಇವತ್ತು ವಿಜಯಪುರ, ನಾಳೆ ಬಾಗಲಕೋಟೆ, ನಾಡ್ದು ಬೆಳಗಾವಿ, ಒಂದು ಎಲ್ಲ ಕಡೆಯೂ ನಾನು ಭೇಟಿ ಕೊಟ್ಟು ಎಲ್ಲ ಎಲ್ಲರೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯಕರ್ತರು, ಶಿಕ್ಷಕರಿದ್ದಾರೆ, ಎಲ್ಲರಿಗೂ ಕೂಡ ಭೇಟಿಯಾಗಿ ವಿನಂತಿಯನ್ನು ನಾನು ಕೂಡ ಮಾಡ್ಕೊತಾ ಇದ್ದೀನಿ. ನಾವು ಚುನಾವಣೆಯನ್ನು ಗೆದ್ದು ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಪ್ರಕಾಶ್ ಹುಕ್ಕೇರಿಯವರು ಮತ್ತು ಸುನೀಲ್ ಸಂಪೂರ್ಣರು ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಮೂಲಕನೂ ಕೂಡ ನಾನು ಒಂದು ಮಠದ ಎಲ್ಲ ಶಿಕ್ಷಕರಿಗೆ ಪದವಿಗಳಿಗೆ ವಿನಂತಿಯನ್ನು ಮಾಡ್ಕೊತೀನಿ. ದಯವಿಟ್ಟು ಪ್ರಕಾಶ್ ಹುಕ್ಕೇರಿಯವ್ರನ್ನ ಮತ್ತು ಸುನೀಲ್ ಸಂಪೂರ್ಣರಿಗೆ ಆಶೀರ್ವಾದ ಮಾಡಿ ನಮ್ಮ ಸೇವೆಗೆ ಅವ್ರನ್ನ ಬಳಸ್ಕೋಬೇಕು ಅಂತ ಅನ್ನೋದನ್ನು ಪತ್ರಿಕಾ ಮಾಧ್ಯಮದ ಮೂಲಕ ಲಾಂಚ್ ಮಾಡೋದಕ್ಕೆ ನಮಗೆ ತುಂಬ ಖುಷಿಯ ವಿಚಾರ. ಸರಿ ಯಂಗ್ ಇಂಡಿಯಾ ಗೇಮ್ ಅಂತ ಸೀಸನ್ 1 ನಾವು ಮಾಡ್ತೀವಿ, ಅವಾಗ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಆಗಿತ್ತು. ಈ ಸರಿ ಯಂಗ್ ಇಂಡಿಯಾಗೆ ಗೋಲ್ ಅಂತ ಸೀಸನ್ 2 ಇದು ಒಂದು ರಾಹುಲ್ ಗಾಂಧಿಯವರ ಕನಸು. ರಾಜೀವ್ ಗಾಂಧಿಯವರ 78ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಯುವಕರ ಧ್ವನಿಯಾಗಿ ಯುವಕರ ಒಂದು ಮಾತುಗಳನ್ನು ಮತ್ತು ಯುವಕರಲ್ಲಿರ್ತಕ್ಕಂಥ ಒಂದು ಐಡಿಯಾಲಜಿಯನ್ನು ಪಕ್ಷಕ್ಕೆ ಕೊಡುವ ಸಲುವಾಗಿ ಈ ಸರಿ ಸೀಸನ್ 2 ಅಂತ ಜಿಲ್ಲಾ ಮಟ್ಟದಲ್ಲಿ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಈ ಬಿಜಾಪುರ ಜಿಲ್ಲಾದಲ್ಲಿ ನಮಗೆ ಉಸ್ತುವಾರಿಯಾಗಿ ನಲ್ಪಾಡ್ ಸರ್ ಅವರು ಹಾಕಿದ್ದಾರೆ. ಸೀನಣ್ಣನ ಆದೇಶದ ಮೇರೆಗೆ ನಾವು 15ನೇ ತಾರೀಕಕ್ಕೆ ಯಂಗ್ ಇಂಡಿಯಾಗೆ ಗೋಲ್ ಸೀಸನ್ 2 ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ 15ರಂತೆ ಇರುತ್ತೆ. 15ರಿಂದ 25 ಒಳಗಡೆ ಒಂದು ಭಾಷಣ ಸ್ಪರ್ಧೆ ಇರುತ್ತೆ. ಒಂದು 4 ಟಾಪಿಕ್ಗಳನ್ನು ಕೊಡಲಾಗುತ್ತೆ. ಆ ಟಾಪಿಕ್ ಮೇಲೆ ಯಾರು ಚೆನ್ನಾಗಿ ಮಾತಾಡ್ತಾರೋ ಅದರಲ್ಲಿ ಟಾಪ್ 10 ತೆಗೆದುಬಿಟ್ಟು ನಾವು 5 ಜನನ ಜಿಲ್ಲಾ ವಕ್ತಾರರಾಗಿ ಮಾಡ್ತೀವಿ. ಇನ್ನು ಮಿಕ್ಕು ಉಳಿದ 5 ಜನರನ್ನ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕಳಿಸಲಾಗುತ್ತೆ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಏನಾದರೂ ಗೆದ್ದರೆ ಅವರ ನಂತರ ರಾಜ್ಯ ವಕ್ತಾರ ಆಗುವಂಥ ಒಂದು ಆಸೆ ಇರುತ್ತೆ. ಮತ್ತು ಅವರು ಸಪೋಸ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಏನಾದರೂ ಚೆನ್ನಾಗಿದ್ದರೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ವಕ್ತಾರರಾಗಿ ಆಯ್ಕೆಗೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಇರ್ತೈತಿ. ಯುವಕರು ಇದನ್ನು ಬರೀ ಕಾಂಗ್ರೆಸ್ ಕಾರ್ಯಕರ್ತರ ಸಲುವಾಗಲ್ಲ, ಇದು ಭಾರತೀಯ ಪ್ರತಿಯೊಬ್ಬ ಯುವ ಜನತೆಯ ಪರವಾಗಿ ಯುವ ಜನತೆಯ ಪ್ರತಿಯೊಬ್ಬರಿಗೂ ಇದೊಂದು ಆಸೆ. ಅಂದರೆ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡಬೇಕು, ನಾವು ಪ್ರತಿಯೊಬ್ಬ ಯುವಕರಿಗೂ ಒಂದು ಸೂಕ್ತ ವೇದಿಕೆ ಆಗಬೇಕು ಅಂತ ಇರುತ್ತೆ. ಅಜಯ್ ಪಾಟೀಲ್. और खबरों के लिए देखते रहिए बी न्यूज़ नेशन। इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर।